ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಪಲಾವ್, ತರಕಾರಿ ಪಲಾವ್. ಹೆಲ್ತಿ ಆ್ಯಂಡ್ ಟೇಸ್ಟಿ ಎರಡೂ ಕೂಡ ಹೌದು. ಯಾಕಂದರೆ ಇದಕ್ಕೆ ತರಕಾರಿಗಳು ಹಾಕಿದ್ದೀನಿ, ಎಸ್ಪೆಷಲಿ ಕ್ಯಾರೆಟು. ಇದನ್ನು ಮಗುಗೂ ತಿನ್ನಿಸ್ಬೋದು, ಬಾಣಂತಿಯವ್ರಿಗೂ ಕೊಡ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಸೊ ಕುಕ್ಕರು ಕಾದಾದ್ಮೇಲೆ ಎಣ್ಣೆ ಹಾಕಿ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಅದು ಸಿಡ್ದಾದ್ಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕೈಗೆ ರಬ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಅದ್ರ ಘಮ ಚೆನ್ನಾಗಿ ಬರುತ್ತೆ ನಿಮಗೆ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಇನ್ನರ್ಧ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಇದು ಹಸಿ ಬಟಾಣಿ. ಸೊ ಒಂದು 1/4 ಬೌಲ್ ಅಷ್ಟೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಬೀನ್ಸ್ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಕ್ಯಾರೆಟ್ ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದೆಲ್ಲ ನಮಗೆ ದೊಡ್ಡದಾಗೆಲ್ಲ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ನಮ್ಮ ಮನೇಲಿ 1.5 ವರ್ಷದ ಪಾಪು ಇದೆ, ಅದಕ್ಕೆ ಕೊಡ್ತೀವಿ. ಸೊ ಅವಳಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ. ನಾವು ಯೂಶ್ವಲಿ ಪಲಾವ್ ಅಥವಾ ಟೊಮೆಟೊ ಬಾತ್ ಏನೇ ಮಾಡಿದ್ರೂ ಈ ಥರ ಕ್ಯಾರೆಟ್ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಬಿಡ್ತೀವಿ. ಅವಳದನ್ನು ಚೆನ್ನಾಗಿ ತಿನ್ಕೊಂಡಿರ್ತಾಳೆ. ಸೊ ನೀವು ನಿಮ್ಮ ಮನೇಲಿ ಈ ಥರ ಮಗು ಇದ್ದರೆ ದೊಡ್ಡದಾಗಿ ಕಟ್ ಮಾಡಿ ಕೊಡ್ಬೋದು. ಅವಳಿಗಂತೂ ಕ್ಯಾರೆಟ್ ಅಂದರೆ ತುಂಬಾ ಇಷ್ಟ. ಸೊ ನಾವು ಅದಕ್ಕೆ ಏನು ಮಾಡಿದ್ರೂ ಅದಕ್ಕೆ ಕ್ಯಾರೆಟ್ ಹಾಕ್ತೀವಿ. ಅವಳದನ್ನ ಸ್ನ್ಯಾಕ್ಸ್ ಟೈಪಲ್ಲೂ ತಿಂತಾಳೆ. ಯಾವಾಗಾದರೂ ಸುಮ್ಮನೆ ಓಡಾಡ್ತಿದ್ರೆ ಕೈಗೆ ಕೊಟ್ಟರೆ ಅವಾಗಲೂ ತಿಂತಾಳೆ. ಸೊ ನಾನಿಲ್ಲಿ ಪಲಾವ್ ಮಸಾಲಾನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪಲಾವ್ ಮಸಾಲಾನ ನಾವೇನು ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲ, ಪಲಾವ್ ಮಸಾಲ ಏನಿರುತ್ತಲ್ಲ ಅದು ತರಕಾರಿಗಳೆಲ್ಲ ತಾಕಬೇಕು. ಸೊ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ ಅನ್ನುವಾಗ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಖಾರದ ಪುಡಿ ಖಾರ ಇದೆಯೋ ಸ್ವಲ್ಪ ಮೀಡಿಯಮ್ ಇದೆಯೋ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಖಾರ ಅಷ್ಟೇ ತರಕಾರಿಗೆಲ್ಲ ತಾಕಬೇಕು. ಇದಕ್ಕೂ ಮುಂಚೆ ನಾನು ಇನ್ನೊಂದು ಪಲಾವ್ ಮಾಡಿದ್ದೆ. ಸೊ ಅದು ಗ್ರೀನ್ ಪಲಾವ್, ಅದು ನನ್ನ ಚಾನಲಲ್ಲಿದೆ, ನೀವು ಬೇಕಾದರೆ ಹೋಗಿ ನೋಡ್ಬೋದು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿ ಕಾದಿದೆ. ಇದಕ್ಕೆ ಅಕ್ಕಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ ಅಕ್ಕಿನ ಸ್ವಲ್ಪ ಮುಂಚೆನೇ ನೆನೆಸಿಟ್ಟಿದ್ದೀನಿ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಅದೇನು ಪಲಾವ್ ಮಸಾಲ ತರಕಾರಿ ಎಲ್ಲ ಎಷ್ಟೊತ್ತು ಹಾಕ್ಕೊಂಡಿದ್ವಲ್ಲ ಅದು ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅವಾಗಷ್ಟೇ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಕ್ಯಾರೆಟ್ ಅಂತೂ ಕಣ್ಣಿಗೆ ತುಂಬ ಒಳ್ಳೆಯದು. ಈ ರೀತಿ ಪಲಾವ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದು, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ಪದೇ ಈ ಥರ ಮಾಡ್ತಾನೇ ಇರ್ತೀರ, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ನಲ್ಲ, 3 ಕಪ್ ಅಷ್ಟೇ ನೀರು ಹಾಕ್ತಾಯಿದ್ದೀನಿ. 2 ಕಪ್ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಇನ್ನೊಂದು ಕಪ್ ಏನದು ಪಲಾವ್ ಮಸಾಲ ಜಾರಲ್ಲಿರುತ್ತಲ್ಲ, ಸೊ ಅದಕ್ಕೆ ತಗೊಂಡು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದಕ್ಕೇನು ಜಾಸ್ತಿ ಮಸಾಲೆ ಆ್ಯಡ್ ಮಾಡದೇ ಇರೋ ಕಾರಣ ನೀವು ಬಾಣಂತಿಯವ್ರಿಗೂ ಕೊಡ್ಬೋದು, ಮತ್ತು ಏನು 1 ಇಯರ್ ಅಬೋವ್ ಇರ್ತಾರಲ್ಲ ಬೇಬಿ, ಅವರಿಗೂ ಸ್ವಲ್ಪ ಖಾರ ಮತ್ತು ಆಯಿಲ್ ಕಡಿಮೆ ಮಾಡಿ ಕೊಡ್ಬೋದು. ಇಲ್ಲ ನೀವು ಆಯಿಲ್ ಬದಲು ತುಪ್ಪ ಹಾಕಿನೂ ಕೊಡ್ಬೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದರಿಂದ ಹೆಲ್ತ್ ಬೆನಿಫಿಟ್ಸು ಇದೆ. ಯಾವುದೇ ತರಕಾರಿನೂ ಸೊಪ್ಪನ್ನು ಕೆಟ್ಟದಂತ ಇಲ್ಲ, ಎಲ್ಲ ಒಳ್ಳೆಯದು. ಎಲ್ಲದನ್ನು ಚೆನ್ನಾಗಿ ಸೇವನೆ ಮಾಡಬೇಕು. ಅದಕ್ಕೆ ಅಲ್ವಾ ದೇವರು ಹೀಗೆ ತಿನ್ನೋದಕ್ಕೆ ಅಂತ ಕಾಳು ಸೊಪ್ಪೆಲ್ಲ ಕೊಟ್ಟಿರೋದು. ಸೊ ಒಂದು 3 ವಿಷಲ್ ಹೊಡೆಸ್ಕೊಂಡು ಓಪನ್ ಮಾಡ್ಕೊಳ್ಳಿ.
ನೋಡಿ ಈ ಪಲಾವ್ ಅಂತೂ ಸಖತ್ತಾಗಿದೆ, ಘಮ ಘಮ ಅಂತಿದೆ. ಕಸ್ತೂರಿ ಮೇಥಿ ಹಾಕಿದ್ದೀವಲ್ಲ, ಸೊ ಅದೇ ನಮಗೆ ಜಾಸ್ತಿ ಘಮ ಕೊಡೋದು. ಆ ಬಟಾಣಿ ತರಕಾರಿ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದೇನು ಮಸಾಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಮೇಲೆ ಬಂದುಬಿಟ್ಟಿರುತ್ತೆ, ರೈಸ್ ಎಲ್ಲ ಕೆಳಗಿರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಪಲಾವ್ ರೆಡಿ ಆಯಿತು. ಇಷ್ಟೇ ಪಲಾವ್ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.